ಕೆಲವು ಹಗರಣಗಳನ್ನೆಲ್ಲ ಹೇಳ್ಬಿಡ್ತೀನಿ ಮಾಡಿದ್ದಾರೆ ಇವರು ಮಾತಾಡುವಂತ ಅಧಿಕಾರನ ಕಿತ್ಕೊಂಡಿದ್ದಾರೆ ನೋಡಿ. ನಮ್ಮ ಮೈಕ್ಗಳನ್ನ ಆಫ್ ಮಾಡಿದ್ದಾರೆ. ನಾಚಿಕೆ ಆಗಲ್ವಾ ಈ ತರ ಸದನ ನಡೆಸ್ತರು ಅಂದ್ರೆ? ಹೇಳ್ತೀನಿ ಅಂತಲೇ ಇವೆಲ್ಲ ಈ ನಾಟಕ ಆಡ್ತಾರೆ. ಇವೆಲ್ಲ ಹೇಳ್ಬಿಡ್ತೀನಿ ಅಂತ ಈ ನಾಟಕ ಆಡ್ತದೆ. ನಮ್ಮ ಮೈಕೈ ನೋಡಿ, ಮೈಕೈ ಎಪಿಎಂಸಿ ನಡೆದಿರ್ತಕ್ಕಂಥ ಹಗರಣ, ಮೈಕೈ ಕಿತ್ತಾಕಿ ಹಗರಣ ನಡೆದಂತ ಅವಧಿ ಈ ತರ 20 ಯಾರಿದ್ರು? ಈ ತರ ಯಾವ ಸ್ಪೀಕರ್ ಮಾಡಿಲ್ಲ. ಸದನ ಹೆಂಗ್ ನಡೆಸಕತ್ತೀರಿ? ಹಗರಣ ಅವಧಿಯಲ್ಲಿ ಮುಖ್ಯಮಂತ್ರಿ ಯಾರಿದ್ರು? BS ಯಡಿಯೂರಪ್ಪ. ಗೊತ್ತಾಗ್ತಾ ಇದೆ. ನೀವು ಪಾರ್ಲಿಮೆಂಟ್ ಅಲ್ಲಿ ಮಂತ್ರಿಯಾಗಿದ್ದವರು ಯಾರು? ಹಗರಣ ನಡೆದಾಗ ಮಂತ್ರಿಯಾಗಿದ್ದಾರೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ನಡೆದದ್ದು ಎಷ್ಟು ಹಗರಣದ ಮೊತ್ತ? ಹಗರಣದ ಮೊತ್ತ ಎಷ್ಟು ಗೊತ್ತಾ? 47,16,00,000. 47 ಕೋಟಿ. ಬಸವರಾಜ ಬೊಮ್ಮಾಯಿ ರಾಜೀನಾಮೆ, ಯಡಿಯೂರಪ್ಪ ರಾಜೀನಾಮೆ ಕೊಡ್ಲಿಲ್ಲ. ಇವರು ಮಾತುಕತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯ ಪಾಪ ನನ್ನ ಹೆಸರು ಹೇಳಿದ್ರೆ ಇವರಿಗೆ ಜೀವನ ಊಟನೇ ಜೀರ್ಣ ಆಗಲ್ಲ. ನನ್ನ ಹೆಸರು ಹೇಳಿ ಇವ್ರಿಗೆ ಪಾಪ ನನ್ನ ಹೆಸರು ಹೇಳಿ ಪಠಣೆ ಮಾಡಿ ದಿನಾ ಪಠಣೆ ಮಾಡಿ ಸಿದ್ದರಾಮಯ್ಯ ನಿಮ್ಗೆ ಮೋಕ್ಷರರು ಸಿಗುತ್ತೆ. ಮನೆ ಅಧ್ಯಕ್ಷರು 21-22 ನಡೆದಿರ್ತಕ್ಕಂಥ ಹಗರಣ ಇದು. ಇದರಲ್ಲಿ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು. ಕೋಟಾ ಶ್ರೀನಿವಾಸ್ ಕನ್ಸರ್ನ್ ಮಿನಿಸ್ಟರ್. 87 ಕೋಟಿ ಹಗರಣ ಆಗಿದೆ. ಗೂಳಿಹಟ್ಟಿ ಶೇಖರ್ ಅವರು 100 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಗೂಳಿಹಟ್ಟಿ ಶೇಖರ್ ಯಾರ ಪಾರ್ಟಿ? ಬಿಜೆಪಿ ಪಾರ್ಟಿ. ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಇದೆಯಾ ಇವರಿಗೆ? 87 ಕೋಟಿ ಆಯ್ತಾ? ದೇವರಾಜ ಅರಸು ಟರ್ಮಿನಲ್ 22-23ರಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು? ಬಸವರಾಜ ಬೊಮ್ಮಾಯಿ. ಕನ್ಸರ್ನ್ ಮಿನಿಸ್ಟರ್ ಯಾರು? ಶ್ರೀರಾಮುಲು. 50 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ನಿಗಮದ ಮಾಜಿ ಅಧ್ಯಕ್ಷ DS ವೀರಯ್ಯ 2 ಸಾರಿ ಬಿಜೆಪಿ MLC ಆಗಿದ್ದವರು. ಮಿಸ್ಟರ್ ವೀರಯ್ಯ 2 ಸಾರಿ MLC, 12 ವರ್ಷ MLC. ಬಿಜೆಪಿ ಈಗಲೂ ಬಿಜೆಪಿ ಪಾರ್ಟಿನಲ್ಲಿ ಇದ್ದಾರೆ. ಈಗಲೇ ಬಿಜೆಪಿ ಅವರು ಜೈಲಿಗೆ ಹೋಗಿದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ಇವರಿಗೆ? ಆಮೇಲೆ MD ಶಂಕರಪ್ಪ, MD ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರಪ್ಪ ಅವರು ಅರೆಸ್ಟ್ ಆಗಿ ಗಂಗಾ ಕಲ್ಯಾಣ ಯೋಜನೆ, ಅಂಬೇಡ್ಕರ್, ಬೋವಿ, ಆದಿಜಾಂಬವ ಮುಂತಾದ ನಿಗಮಗಳು 21-22ರಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು? ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಸವರಾಜ ಬೊಮ್ಮಾಯಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. 430 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ. ಪ್ರವಾಸೋದ್ಯಮ ಇಲಾಖೆ 21-22 ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರು, CP ಯೋಗೇಶ್ವರ್ ಕನ್ಸರ್ನ್ ಮಿನಿಸ್ಟರು. 2,47,00,000 ವ್ಯವಹಾರ ಆಗಿದೆ. ಕಿಯೋನಿಕ್ಸ್ ಹಗರಣ, ಕಿಯೋನಿಕ್ಸ್ ಹಗರಣ 19-23 BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಸುಮಾರು 500 ಕೋಟಿ ಹಗರಣ. 500 ಕೋಟಿ ಹಗರಣ. ಆಗ CAG ವರದಿನಲ್ಲಿ ಇದು ಉಲ್ಲೇಖ ಆಗಿದೆ. 500 ಕೋಟಿ ಹಗರಣ ಕಿಯೋನಿಕ್ಸ್ ನಲ್ಲಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಆಮೇಲೆ ಕೋವಿಡ್ ಹಗರಣ 19-20ರಿಂದ ಏಪ್ರಿಲ್ 23ರವರೆಗೆ BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ 187 ಕೋಟಿ ನಿಲ್ವಳಿ ತಂದಿರೋದು ನಾವು. ಸುಧಾಕರ್ 187 ಕೋಟಿ ಲೂಟಿ ಆಗಿರೋದು ನಿಲ್ವಳಿ ತಂದಿರೋದು. ಅದನ್ನ ಬಿಟ್ಟು ಊರೆಲ್ಲ ಸುತ್ತಿಸ್ತಾ ಇದ್ದೀರಾ. ಅಷ್ಟು ಅದ್ರ ಲೂಟಿ ಹೊಡೆದಿರೋದು. ಕಾಂಗ್ರೆಸ್ ಆಫೀಸ್ಗೆ ಎಷ್ಟು ಹೋಗಿದೆ ಕೇಳಿ. ಕಾಂಗ್ರೆಸ್ ಎಷ್ಟು ತಿಂದಿದ್ದಾರೆ ಹೇಳಿ. ಅದರ 40,000 ಕೋಟಿ ಚುನಾವಣೆ ಇರ್ಲಾಯ್ತು. ಬಳ್ಳಾರಿ ಚುನಾವಣೆಗೆ ಹೆಚ್ಚು ಹಗರಣ ನಡೆದಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮತ್ತೊಂದು ಸದಸ್ಯರಾದಂತ H. ವಿಶ್ವನಾಥ್. ಸಿದ್ದರಾಮಯ್ಯ ಪಾಲಾಯ್ತು. ಅವರು ಭದ್ರಾ ಮೇಲ್ದಂಡೆ ಯೋಜನೆ ಸಿದ್ದರಾಮಯ್ಯ ಪಾಲಾಯ್ತು. 20,000 ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ. ಸಿದ್ದರಾಮಯ್ಯ ಪಾಲಾಯ್ತು. ಈ ಕುರಿತು
ಸಿದ್ದರಾಮಯ್ಯ ಪಾಲಾಯ್ತು, ಸಿದ್ದರಾಮಯ್ಯ ಪಾಲಾಯ್ತು, ಸಿದ್ದರಾಮಯ್ಯ ಪಾಲಾಯ್ತು. ನ್ಯಾಯ ಸಿಗುತ್ತೆ ನಿಮ್ಗೆ. ಧಿಕ್ಕಾರ ಧಿಕ್ಕಾರ. 40% ಹಗರಣ ರಾಮಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ನಡೀತಾ ಇದೆ, ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ, ನಡೀತಾ ಇದೆ. ಆಮೇಲೆ PSI ಹಗರಣ ಹೇಳಪ್ಪ, ಯಾರ ಕಾಲದಲ್ಲಿ ಕಾಲದಲ್ಲಿ ಇಲ್ಲಿ ಅವರು ನಮ್ಮ PSI ಹಗರಣ ಯಾರ ಕಾಲದಲ್ಲಿ ಆಯ್ತು? ಯಾರು ಮುಖ್ಯಮಂತ್ರಿಗಳು? BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ. ಯಡಿಯೂರಪ್ಪ ಅವ್ರು ಯಡಿಯೂರಪ್ಪನಿಗೂ ಓ ಅಂತ ಕೂಗ್ತೀರಿ, ಬಸವರಾಜ ಬೊಮ್ಮಾಯಿಗೂ ಓ ಅಂತ ಕೂಗ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ಆಗ ಅವತ್ತು ಮುಖ್ಯಮಂತ್ರಿ, ಕನ್ಸರ್ನ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 100 ಕೋಟಿ ಆಗ್ಬಿಡ್ತು. ಜಸ್ಟಿಸ್ ವೀರಪ್ಪ ಅವರು ವರದಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ರಮ ತಗೋತಾ ಇದ್ದೀವಿ. ಜಸ್ಟಿಸ್ ವೀರಪ್ಪ ಈಗ ಉಪಲೋಕಾಯುಕ್ತ ಇದ್ದಾರಲ್ಲ, ಅವರು ವರದಿ ಕೊಟ್ಟಿದ್ದಾರೆ, ಈಗ ನಾವು ತಗೋತಾ ಇದ್ದೀವಿ. ಪರಶುರಾಮ ಥೀಮ್ ಫಾರ್ 22-23ರಲ್ಲಿ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್, ಸುನೀಲ್ ಕುಮಾರ್ MLC, ಸುನೀಲ್ ಕುಮಾರ್ ಮಂತ್ರಿ, 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. 11 ಕೋಟಿಗೂ ಹೆಚ್ಚು ಹಗರಣ ಆಗಿದೆ. ಅವರು ಮಾತಾಡ್ತಾರೆ. ಬಿಟ್ಕಾಯಿನ್ ಹಗರಣ 21ರಿಂದ 23ರವರೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಬಸವರಾಜ ಬೊಮ್ಮಾಯಿ ಗೃಹ ಸಚಿವರಾಗಿದ್ರು, ರಾಜೀನಾಮೆ ಕೊಟ್ರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಯಿತು. ಯಡಿಯೂರಪ್ಪನವರ ಆಪ್ತ ಉಮೇಶ್ ಮತ್ತು ಅವರ ಮನೆಯಲ್ಲಿ ಸಿಕ್ಕಿದ್ದು ಯಡಿಯೂರಪ್ಪನವರ ಅಕ್ರಮ ಆಸ್ತಿ. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ, 750 ಕೋಟಿಗೂ ಹೆಚ್ಚು ಹಣ ಸಿಕ್ತು ಅಲ್ಲಿ. ಅದ್ರ ಮೇಲೆ ತನಿಖೆ ಮಾಡಲಿಲ್ಲ, CBI ಬರಲಿಲ್ಲ. ಆಗ ಡೈರೆಕ್ಟರೇಟ್ ಬರಲಿಲ್ಲ, ಯಾವುದು ಬರಲಿಲ್ಲ. ಆಮೇಲೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕುಟುಂಬದ ಆದಾಯ ಮೀರಿದ ಆಸ್ತಿ ಪ್ರಕರಣ 100 ಕೋಟಿ, ಅದರ ಮೇಲೆ ಏನು ತನಿಖೆ ಆಗಲಿಲ್ಲ. ಯಡಿಯೂರಪ್ಪನವರ ವಿರುದ್ಧ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಈಶ್ವರಪ್ಪ ಅವರೇ ರಾಜ್ಯಪಾಲರಿಗೆ ದೂರು ಕೊಟ್ಟರು. ಈಶ್ವರಪ್ಪನೇ ದೂರು ಕೊಟ್ಟರು, ತಗೊಂಡೋಗಿ ರಾಜ್ಯಪಾಲರು. ಬಿಜೆಪಿ ಸರ್ಕಾರದ ಅಬ್ಕಾರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು 2019ರಿಂದ 2020ರವರೆಗೆ ಮುಖ್ಯಮಂತ್ರಿ ಎಚ್ ನಾಗೇಶ್ ಕನ್ಸರ್ನ್ ಮಂತ್ರಿ 100 ಕೋಟಿ ಹಗರಣ ಆಯಿತು. ಅಬ್ಕಾರಿ ಸಚಿವರನ್ನ ಬದಲಾವಣೆ ಮಾಡಿದ್ರು. ಮೈಕಾನ್ ಆಯ್ತಲ್ಲ ಸರ್ ನಿಮ್ದು, ಇವಾಗ ಆಗಾಯ್ತು, ಬದಲಾವಣೆ ಮಾಡಿದ್ರು. ಆಮೇಲೆ KKRDBನಲ್ಲಿ 19ರಿಂದ ಏಪ್ರಿಲ್ 23ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮುನೀರ್ ರತ್ನ ಮಿನಿಸ್ಟರ್, 200 ಕೋಟಿಗೂ ಹೆಚ್ಚು. ದತ್ತಾತ್ರೇಯ ಪಾಟೀಲ್ ರೇವೂರು ನಿಗಮದ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಹಗರಣ ನಡೆದಿದೆ. ಇಡಿ ಆಗಲಿಲ್ಲ. ಕಂದಾಯ ಇಲಾಖೆ ಹಗರಣ 19-20ರಿಂದ ಏಪ್ರಿಲ್ 23, BS ಯಡಿಯೂರಪ್ಪ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ, ಆರ್ ಅಶೋಕ್ ಮಂತ್ರಿ, ಕಂದಾಯ ಮಂತ್ರಿ, ಶೃಂಗೇರಿಯ ಸಬ್ ರಿಜಿಸ್ಟ್ರಾರ್ HS ಬಸವರಾಜ್, ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ದಾಗ ಅವರ ಆಪ್ತ ಸಹಾಯಕರು ಲಂಚ ಕೇಳಿದ್ದ ಪ್ರಕರಣ ಹಾಗೂ ಆರ್ ಅಶೋಕ್ ಅವರ ಆಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದರೂ ಚುನಾವಣಾ ಅಫಿಡವಿಟ್ನಲ್ಲಿ ಕುರಿತು ಯಾವುದೇ ಮಾಹಿತಿ ಇಲ್ಲ. ಸುಳ್ಳು ಹೇಳಿದ್ದಾರೆ ಅಶೋಕ್ನವ್ರ ಮೇಲೆ. ಕೃಷಿ ಇಲಾಖೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ 21ರಿಂದ 23,
ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019-29 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಕನ್ಸರ್ನ್ ಮಿನಿಸ್ಟರ್ ಗಂಗಾವತಿ ಶಾಸಕರಾಗಿದ್ದ ಪರಣ್ಣ ಮೋವಳ್ಳಿ ಕೂಡ ಭಾಗಿಯಾಗಿದ್ದರು. ಕೆಐಡಿಬಿ ಹಗರಣ 2018-13 BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುರುಗೇಶ್ ನಿರಾಣಿ ಇನ್ನೂ ಆರಿಲ್ಲ. ಗಣಿ ಹಗರಣ, ಬಿಡಿಎ ಮತ್ತು ಕೆಐಡಿಬಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸಚಿವರುಗಳು ಜೈಲಿಗೆ ಹೋಗಿದ್ದಾರೆ. ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಇದುವರೆಗೂ ಈ ಹಗರಣದಲ್ಲಿ ಸಾವಿರಾರು ಕೋಟಿ ಹಣವನ್ನು ದೋಚಿರುವ ಇದುವರೆಗೂ ಐಡಿ ಮತ್ತು ಸಿಬಿಐನವರು ಬಂಧಿಸುವ ಕೆಲಸ ಮಾಡಿಲ್ಲ. ಜಯನಗರ ಬಸವನಗುಡಿಯ ಬೀದಿಗಳಲ್ಲಿ ಹಳ್ಳರು ವಿಧಾನಸೌಧ ಪಾರ್ಲಿಮೆಂಟಿಗೂ ಆಯ್ಕೆಯಾಗಿ ಹೋಗಿದ್ದಾರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಬಗೆದಷ್ಟು ಬಿಜೆಪಿ ಸ್ಯಾಂಪಲ್ಗಳು ನಾವು ಹೇಳಿರೋದು. ಇನ್ನೂ ಬೇಕಾದಷ್ಟು ಇದ್ದಾವೆ ಹಗರಣಗಳು. ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇವೆ. ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ. ಭ್ರಷ್ಟರು ಹಾಗೂ ಗುರುಳರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ. ಆಮೇಲೆ ಅನುಬಂಧ 3 ನಮ್ಮ SIT ಅವರು ಇದುವರೆಗೆ ಮುಟ್ಟುಗೋಲು ಹಾಕಿಕೊಂಡಿರುವ ಮೊತ್ತ 14/2/24 8,21,62,000 ಸತ್ಯನಾರಾಯಣ ವರ್ಮಾ ಅವರಿಂದ, 16/2/2024 3,62,47,200 ಪದ್ಮನಾಭ JG ಅವರಿಂದ, 17/2/17ನೇ ತಾರೀಕು 2024 ಪದ್ಮನಾಭ JJ ಅವರಿಂದ, 18/2/2018ನೇ ತಾರೀಕು ನಾಗೇಶ್ವರರಾವ್ ಇಂದ 1,49,65,200 ಕೋಟಿ 200 ಲಕ್ಷ ಚಂದ್ರಮೋಹನ್ 26 ಲಕ್ಷ 12 ಲಕ್ಷದ ಡೈವರ್ಟ್ ಮಾಡಕ್ಕೆ ಏನೇನು ಹೇಳ್ತಾ ಇದ್ದೀರಾ? ನಿಮ್ ಸರ್ಕಾರ ಇದ್ದಾಗ ಏನ್ ಮಾಡ್ತಾ ಇದ್ರಿ? 3,10,000 ರೂಪಾಯಿ ಸತ್ಯನಾರಾಯಣ ವರ್ಮಾ ಅವರಿಂದ, 28/2/2024 24 ಲಕ್ಷ ಸತ್ಯನಾರಾಯಣ ವರ್ಮಾ ಅವರಿಂದ, ಒಟ್ಟು 14,33,35,000 ನಗದು ರಿಕವರ್ ಆಗಿದೆ. ಆಮೇಲೆ ವಿವಿಧ 217 ಬ್ಯಾಂಕ್ ಅಕೌಂಟ್ಗಳನ್ನು ಗುರುತಿಸಿ 13,74,94,132 ರೂಗಳನ್ನು ಸೀಜ್ ಮಾಡಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಭಾಗಿಯಾದ ಸತ್ಯನಾರಾಯಣ ವರ್ಮಾ ಬೇರೆ SITಯು ಸತ್ಯನಾರಾಯಣ ವರ್ಮಾ ಲ್ಯಾಂಬೋರ್ಗಿನಿ ನಾವು ಯಾವ ಕಾರ್ಗಳು ಗೊತ್ತಿಲ್ಲ ನಮಗೆ. ಲ್ಯಾಂಬೋರ್ಗಿನಿ ಎಂಬ ಕಾರನ್ನು ಬಿಗ್ ಬಾಯ್ಸ್ ಟಾಯ್ಸ್ ಲಿಮಿಟೆಡ್ ಖರೀದಿ ಮಾಡಿದ್ದ. ಈಗ ಆ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಸಂತೆ ಭಾಷಣ ಬೇಡ ವಾಪಸ್ ಪಡೆದು 3,31,19,166 ಕೋಟಿ ರು ಹಣವನ್ನು ಸರ್ಕಾರಕ್ಕೆ ಮರಳಿಸುವುದಾಗಿ ಸಂಬಂಧಿತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಆಮೇಲೆ ಇದೇ ಸತ್ಯನಾರಾಯಣ ವರ್ಮಾ 1,21,00,000 ಬೆಲೆ ಬಾಳುವ ಬೆಂಚ್ ಕಾರನ್ನು ಖರೀದಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ. ಈ ಕಾರನ್ನು SITಯು ತನ್ನ ವಶಕ್ಕೆ ಪಡೆದಿರುತ್ತದೆ. ಈ ಕಾರನ್ನು ಸಹ ಮರಳಿ ಕಂಪನಿಗೆ ನೀಡಿ ಅದರ ಮೌಲ್ಯವನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಚಾಲನೆಯಲ್ಲಿದೆ.
ದಿನಾಂಕ 23/5/2024 ಅಕ್ರಮವಾಗಿ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ರತ್ನಾಕರ ಬ್ಯಾಂಕ್ ಎಸ್ಟಿ ನಿಗಮದ ಖಾತೆಗೆ 5 ಕೋಟಿ ಮರಳಿಸಿರುತ್ತಾರೆ. ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ 46 ಕೋಟಿಗೂ ಹೆಚ್ಚು ಹಣ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿದೆ. ಈ ಹಣವನ್ನು ನಮ್ಮ SIT ತಂಡವು ಫ್ರೀಜ್ ಮಾಡಿರುತ್ತದೆ. ಅದನ್ನು ಹಿಂಪಡೆಯುವ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ. ಒಟ್ಟು 85,25,07,698 ಕೋಟಿಗಳು ಕೆಲವು ನಗದು ಬಂದಿದೆ, ಕೆಲವು ಫ್ರೀಜ್ ಆಗಿದೆ, ಕೆಲವು ಕಾರ್ಗಳನ್ನು ಸೀಜ್ ಮಾಡಿ ಅದರ ಹಣ ಎಲ್ಲ ವಸೂಲು ಮಾಡಿದ್ದಾರೆ. ಒಟ್ಟು SIT ಇದನ್ನೆಲ್ಲ ಮಾಡಿದೆ. ಮೊನ್ನೆ ಅಧ್ಯಕ್ಷರೇ, ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವ್ರಿಗೆ ತಡ್ಕೊಳಕ್ಕಾಗಲ್ಲ. ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತದ, ರಾಜ್ಯದ 7 ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ, 7 ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ. ಅದಕ್ಕೋಸ್ಕರ ಇವರು ಈಗ ಎಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ನೀವು ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ ಕಳ್ಳರು, ಲೂಟಿಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳ್ಳಿಸಿರೋದು ವಿರೋಧ ಪಕ್ಷದಲ್ಲಿ. 125 ಜನ ಇದ್ದವರು 64 ಜನಕ್ಕೆ 64 ಜನಕ್ಕೆ ತಾಕತ್ತಿದೆಯಾ ಅಂತ ಹೇಳೋದು. ಏನಾಯ್ತಪ್ಪ ನಿಮ್ಗೆ? ನಿಮ್ ತಾಕತ್ತೆಲ್ಲ ಎಲ್ಲೋಯ್ತು? ಬಿಜೆಪಿ ಸೋಲ್ತು, ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 136 ಜನ ಗೆದ್ದಿದ್ದೀವಿ ನಾವು. ನಂಬರ್ 136, ಇವು 64. ನಿಮ್ಮ ಆಯ್ಸಿ ಎಷ್ಟೇ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ನಾವು ಬಗ್ಗಲ್ಲ, ಇದರಲ್ಲ, ಜಗ್ಗಲ್ಲ. ನಿಮ್ಮನ್ನ ಬಲಿ ಹಾಕಿ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವರನ್ನ ತಪ್ಪು ಮಾಡಿದವರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಈ ವಿಷಯದಲ್ಲಿ. ಆಮೇಲೆ ಏನು ದಲಿತರು, ಪರಿಶಿಷ್ಟ ಜಾತಿಯವರ ಹಣ, ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, 187 ಕೋಟಿ 33 ಲಕ್ಷ ಅಲ್ಲ, ಅಷ್ಟು ಬ್ಯಾಂಕ್ ಬಂದಿರೋದು. ನ್ಯಾಷನಲ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು. ಅದರಲ್ಲಿ 89 ಕೋಟಿ 63 ಲಕ್ಷ 89 ಕೋಟಿ 63 ಲಕ್ಷ ಮಾತ್ರ ಆಂಧ್ರಕ್ಕೆ, ತೆಲಂಗಾಣಕ್ಕೆ ಹೋಗಿರೋದು. ಅದನ್ನ ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು. ಈಗ ಹೇಳ್ತೀನಿ ನಾನು, ಯಾರೇ ತಪ್ಪಿತಸ್ಥರಿದ್ರು ಕೂಡ, ಯಾರೇ ಕಳ್ಳರುಗಳಿದ್ರು ಕೂಡ, ಯಾರೇ ಲೂಟಿಕೋರಿದ್ರು ಕೂಡ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಶಾಮೀಲಾಗಲ್ಲ, ಕರಪ್ಷನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಕರಪ್ಷನ್ ವಿರುದ್ಧ ಹೋರಾಟ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ, ಅವ್ರ ಕಾಲದಲ್ಲಾದಂತ ಕಳ್ತನ, ಲೂಟಿ, ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಆಮೇಲೆ ಯಾವತ್ತೂ ಕೂಡ ಈಗ ಇಡಿ ಅವರು ಹಿಂದೆ ಎಲ್ಲ ಬರಲಿಲ್ಲ. ಈಗ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ನಮ್ಮ ದಲಿತರ ಮಿನಿಸ್ಟ್ರಿಗಳು ಹೇಳಿದ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಹೇಳದ, ಇದನ್ನ ಇದು ಕಾನೂನು ರೀತಿ ಮಾಡ್ತಕ್ಕಂಥ ತನಿಖೆನ ಕಾನೂನು ರೀತಿ ಮಾಡಲಿ. ವಿ ಆರ್ ನಾಟ್ ಅಫ್ರೇಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ. ಮಾನ್ಯ ಅಧ್ಯಕ್ಷರೇ, ಇಷ್ಟನ್ನ ನಾನು ಲಿಖಿತವಾಗಿ ಹೇಳಿದ್ದೀನಿ. ಅವೆಲ್ಲನೂ ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೇ ನನ್ನ ಉತ್ತರ. ಈಗ ಆಯ್ತು, ಏನ್ ಮಾಡೋದು ಹೇಳ್ಬಿಡ್ಲ. ಈಗ ನಾವು ಬಹುಶಃ ಎಲ್ಲರಿಗೊಂದು ಮನವಿ, ಮಳೆ ಬಹಳ ಜೋರಿದೆ ಊರಲ್ಲಿ. ಮಾನ್ಯ ಅಧ್ಯಕ್ಷರೇ, ವರ್ತನೆಯಿಂದ ಅಸೆಂಬ್ಲಿ ಗೌರವ ಇದೆಯಲ್ಲ, ಗೌರವ ಹಾಳಾಗಿದೆ.
ಸಂಪ್ರದಾಯ ಇದೆಯಲ್ಲ ಹಾಳಾಗಿದೆ ಇವ್ರ ವರ್ತನೆ. ಹಾಳು ಮಾಡ್ಬಿಟ್ರಿ. ಇವರು ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ, ವಿಧಾನಸೌಧದ ಕಾಲು ಬಾಗ್ಲು ಸಂವಿಧಾನಕ್ಕೆ ಮಾರಕ. ಈಗ ಒಂದು ವಿಶೇಷವಾದ ಮನವಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಇವತ್ತು ಮಳೆಗಾಲದಲ್ಲಿ ಬಹಳಷ್ಟು ಇವತ್ತು ಮಳೆ ನಡೀತಾ ಇದೆ. ಆದ ಕಾರಣ ಕೆಲವು ರಸ್ತೆಗಳು ಕೂಡ ಬಂದ್ ಆಗುವಂತ ಪರಿಸ್ಥಿತಿ, ಫ್ಲೈಟ್ ಕೂಡ ಕೆಲವು ಲ್ಯಾಂಡ್ ಆಗುದಿಲ್ಲ. ಎಲ್ಲ ಕೂಡ ಆದಿತ್ಯವಾರ ರಾತ್ರಿ ಬೆಂಗಳೂರು ಬಂದು ಮುಟ್ಟಬೇಕು. ಮತ್ತೆ ದೊಡ್ಡ ವಿಷಯ ಸುದ್ದಿ ಅಂತ ಹೇಳಿದ್ರೆ ಈ ಸಭೆಯನ್ನು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ.